1 2 3 4 5 6 7 8 9 10 11 12 13 14 15 16 17 ಚಿಪ್ಪು. ಟೋಟಲ್ 17 ಚಿಪ್ಪು ಬಂದೈತೆ ಇದು. ಅಂದರೆ ಮರಗಳು ಮಿನಿಮಮ್ ಅಂದರೆ ಎಷ್ಟು ಅಡಿ ಬರ್ಬೋದಣ್ಣ ಇದು? 3 ಅಡಿ 4 ಅಡಿನೇ ದಪ್ಪ ಬರ್ತದ. ಹಾಂ ನೋಡಿ ಒಂದ್ಸರಿ ಅಳತೆ ಮಾಡಿ ಇದರಲ್ಲಿ. ಸಲ್ಲಕ್ಕಿಲ್ಲ ಅದು. ಹಾಂ ಸಾಕು, ಅಲ್ಲಿಂದ ಇಟ್ಕೊಳ್ಳಿ. ಎಡದಕ್ಕೆ ಬಿಟ್ಬಿಡಿ. ಹಾಂ ಅಲ್ಲಿಂದ ಹಾಕೊಳ್ಳಿ, ಹಂಗೆ ಹಾಕೊಳ್ಳಿ. 1 2 3 ಅಡಿ 3 ಅಡಿ ದಪ್ಪ ಐತೆ. ಎಲ್ಲಿ ಬಂದದ ಕಣ್ಣಲ್ಲಿದ್ದೆ. ಇಷ್ಟು ಗಾತ್ರ ಕಂಬ ಬೆಳೆದ್ಬಿಟ್ಟು ಒಂದು ಕೊನೆ ಮುರಿದೋದ್ರೆ ಎಷ್ಟು ಕಷ್ಟ, ಹೊಟ್ಟೆ ಹೊರದೋಯ್ತದೆ. ಟೋಟಲ್ ಎಷ್ಟು ಗಿಡ ಇರೋದು? 600 ಗಿಡ. ಹೊಂಗೆ ಸೊಪ್ಪೆಲ್ಲ ಹಾಕಿದೆಲ್ಲ ಚಿಗುರ್ಕತ್ತದ ಇಲ್ಲೆಯ? ಒಂದೊಂದು ಚಿಗುರ್ತಾ ಇದೆ ಹೊಂಗೆ ಸೊಪ್ಪೆಲ್ಲ ಪೂರ್ತಿ. ಒಂದೊಂದು ಗೊನೆ ಒಂದೊಂದು ಮಾರ್ಕಿಂತ ದೊಡ್ಡ ಗೊನೆಗಳು. ಏನಾಗಲ್ಲ ಅಂದರೆ ಅದು ಹುಳ ಹೊಡೆದ್ಬಿಟ್ಟು ಆಗಿದೆ. ಅದು ಸರಿ ಆಗುತ್ತೆ, ನೋಡೋಣ. ಒಂದು ಔಷಧಿ ಕೊಡೋಣ. ಇದು ಫೋನಲ್ಲಿ ನೋಡಿದ್ರೆ ಗೊನೆ ಚಿಕ್ಕತನ ಕಾಣ್ತದೆ. ಹಾಂ, ಒಳಗೆರೆ ದೇವ್ರಹಳ್ಳಿ, ಎಂಥದ್ದು ಚಿನ್ಕುರಳಿ ಹೋಬಳಿ, ಪಾಂಡುಪುರ ತಾಲೂಕು. ನೋಡಿ ಅಣ್ಣ, ಬನ್ನಿ ಇಲ್ಲಿ 2 ಗೊನೆ ಹತ್ರ ನಿಂತ್ಕೊಳ್ಳಿ ನೀವು. ಇಲ್ಲಿ ಮುಂದೆ ಫೋಟೋ ಎಲ್ಲ ತಗೋತೀನಿ. ಹಾಂ ನೋಡಿ, ಇವೆಲ್ಲ ಫುಲ್ ಬಲ್ತಾವ್ಬಿಟ್ಟದಣ್ಣ. ಇದು ನಿಮ್ಮದು ಹೆಚ್ಚು ಕಡಿಮೆ 30 kg ಮೇಲೆ ಬರೋ ಅಂಥದ್ದು. ಚೆನ್ನಾಗಿ ಬರ್ತಾಯಿದೆ. ಇವೆಲ್ಲ ಬಲ್ತಾವೆ. ಇವಾಗ ಕಟ್ ಮಾಡಿಸ್ಬಿಡಿ. ಇಪ್ಪಟ್ಟು ಕಾಯಿ ಹೊಡೆಯೋಕೆ ಶುರು ಮಾಡ್ತವೆ. ಕಾಯಿ ಯಾಕೆ ಸೈಜು ದಪ್ಪ ಆಗೋದೆ. ಈಗ ಹೋದ್ಸರಿ ತೂಕ ಹಾಕಿದ್ರಾ? ಇಲ್ಲ ಸರ್, ತೂಕ ಹಾಕಿಲ್ಲ. ತೂಕ ಹಾಕ್ಬೇಕಿತ್ತು. ಈಗ ಕಟ್ ಮಾಡಿದ್ರಲ್ಲ ಅದನ್ನು ನೀವು. ಎಲ್ಲ ಕೊಡ್ತಾ ಇದ್ರಿ ಈಗ ಕಾಯಿನ? ಇನ್ನು ಎಲ್ಲೂ ನಾನು ಆರ್ಡರ್ ಮಾಡಿಲ್ಲ. ಸುಮಾರು ಜನ ಬಂದಿದ್ರು. ಹಾಂ ಹಾಂ, ಏನಿಲ್ಲ. ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವರು ಕೊಡಿ. ಯಾರು ಬೆಳೆಯೋಕೆ ದುಡ್ಡು ಕೊಡಲ್ಲ. ಯಾರು ದುಡ್ಡು ಜಾಸ್ತಿ ಕೊಡ್ತಾರೆ ಅವರು ಕೊಡೋದಷ್ಟೇ. ಹಾಫ್ ಪಂಪ್ಸ್ ರೇಟ್ ಅಂದರೆ ತೇನ್ ರೇಟ್ ತೊಗೊಂಡೋಗ್ರಪ್ಪ. ಹೈಟ್ ಆಗ್ಬಿಡ್ತು ಗಿಡ ಸ್ವಲ್ಪ. ಕಂಬಕ್ಕೆ ತಕ್ಕಂತೆ ಹೈಟ್ ಬಂತು ಅದು. ಕಂಬಕ್ಕೆ ತಕ್ಕಂತೆ ಹೈಟ್ ಬಂದಿದೆ. ಹೈಟು ತಕ್ಕಗೆ ಗೊನೆ. ಆ ಗೊನೆದು ಏನು ಸಮಸ್ಯೆ ಏನಿಲ್ಲ. ಈಗ ನಮಗೆ ಈಗ ಸ್ಟೆಂಬೋರರ್ ಹುಳಗಳು ಸ್ವಲ್ಪ ದೇಹನೇ ತಿಂತಾವೆ. ಅದೊಂದು ಔಷಧಿ ಬಿಟ್ಕೊಬಿಟ್ರೆ. ಇದುವರೆಗೆ ಯಾವ್ದು ಔಷಧಿ ಬಿಟ್ಟಿಲ್ಲ ಅಲ್ವಾ? ಒಂದು ಔಷಧಿ ಬಿಟ್ಟಿಲ್ಲ. ಕಾಯಿ ಮಾತ್ರ ಇದು ಹೊಡೆದೆ. ಬನಾನಾ ಸ್ಪೆಷಲ್ ಮಾತ್ರ ಹೊಡೆದಿದ್ದೀರಿ? ಅದೊಂದು ಹೊಡೆದೆ 2 ಸಲ. ಸರ್ ತಡೀನಿಲ್ಲ ಅವು. ಹಾಂ, ಬುಗ್ಬಿಟ್ಟು ತಡೀನಿಲ್ಲ. ಯಾವಾಗ? ಮುಂಗಾರು ಗಾಳಿಲಿ ಆಲೆ 1 ವರ್ಷದಲ್ಲಿ. ಹಾಂ ನಾನು ಅದಕ್ಕೆ ಮಣ್ಣು ಟ್ರಂಚ್ ಒಳಗಿದಾಗ ಮಣ್ಣು ಕೊಡಬೇಡಿ ಅಂತ ಹೇಳ್ತಿದ್ದೆ. ಅದಕ್ಕೇನೆ ಮಣ್ಣು ಕೊಡ್ತು ಅಂದರೆ ಮೇಲಿಗೆ ಬಂದ್ಬಿಡ್ತದೆ ಅದು. ಹಂಗಾಗಿ ಇವೆಲ್ಲ ನೀವು 35 kg ಮೇಲೆ ಗೊನೆಗಳು ನೋಡಿ. ಇದು ಬಂದೈತೆ. ಇದು ಇವೆಲ್ಲ ಫುಲ್ ಕಟಿಂಗ್ ಬಂದ್ಬಿಟ್ಟವೆ. ವ್ಯವಸ್ಥೆ ಮಾಡಿದಿರಪ್ಪ ಎಲ್ಲ. ತೊಂದರೆ ಏನಾಗಲ್ಲ ಬನ್ನಿ. ಈಗ ಹುಳು ನೋಸದೆ ಅದೊಂದು ಸ್ಟೆಂಬರರ್ ಹುಳ ಹೊಡೆದೈತೆ. ಹಾಂ, ಏನೂ ಹಾಕಿಲ್ಲ ಬನ್ನಿ. ದೇವ್ರು ಎಲ್ಲರೂ ಒಂದು ಕಡೆ ಕಾಪಾಡ್ತಾನೆ. ನೋಡಿ, ನಿಮ್ಮಲ್ಲಿ ಜೇನು ಚೆನ್ನಾಗಿದೆ ನೋಡಿದ್ರ? ಜೇನ ಕೋಲ್ ಜೇನು ಹೇಳ್ದೆ ಅದೇನಲ್ಲ ನಾನು.
ಅದಿರ್ಬೇಕಾ ಸರ್? ಜೇನಿದ್ದಷ್ಟು ಒಳ್ಳೇದಲ್ವಾ, ಪಾಲಿನೇಷನ್ ಚೆನ್ನಾಗಾಗುತ್ತೆ. ಎಲ್ಲಿ ತೋರಿಸಿದ್ದು ನಾನು ಜೇನು? ಅಲ್ಲಿ ಆ ತೋಟ ಇಲ್ಲಿ ಬನ್ನಿ. ಇಲ್ಲ ಕಟ್ಟಿರೋ ತಾನೆ? ಹಾಂ, ಜೇನು ಕಟ್ಟಿರೋದು ಅದು. ಮಾಮೂಲಿ ಕೋಲ್ ಜೇನು. ಸಿಕ್ಕಾಬಿಟ್ಟೆ ತೇವಾಗ್ಬಿಟ್ಟದೆ ಇದು, ನೀರು ಹಾಯಿಸ್ಬಿಟ್ಟಿದ್ರೆ. ಫುಲ್ ನೀರು ತುಂಬಾಕ್ಬಿಡ್ತೀರಿ. ಇಲ್ಲೇ ಐತೆ, ಇದ್ರಲ್ಲೇ ಐತೆ ನೋಡಿ, ನೀವು ಕೈ ಮುಟ್ಗಿದ್ರಲ್ಲ, ಇದ್ರಲ್ಲೇ ಐತೆ ಜೇನು. ಅದು ಪಾಲಿನೇಷನ್ ಚೆನ್ನಾಗಿ ಮಾಡ್ತದೆ, ಕಾಯಿ ಜಾಸ್ತಿ ಕಚ್ಚುತ್ತವೆ, ಅದಕ್ಕೆ ಅದಿದ್ರೆ ಒಳ್ಳೇದು ಅಂತೀವಿ ನಾವು. ಇಲ್ಲ ಏನು ಮಾಡಬೇಡಿ. ಹಾಂ, ಸಾಕು, ಆಮೇಲೆ ಹಾರು ಬಂದ್ಬಿಟ್ಟದ ಆಮೇಲೆ.